ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತಾ ಇದ್ದೇನೆ. ಪ್ರಿಯರೇ, ಇಂದು ಸಹ ದೇವರ ಸನ್ನಿಧಾನದಿಂದ ದೂರ ಓಡಿ ಹೋದರೆ ನಮಗೆ ಉಂಟಾಗುವ ಅನಾಹುತಗಳ ಕುರಿತು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ನಿಜವಾಗ್ಲೂ ಈ ವಾಕ್ಯಗಳು ಅದ್ಭುತವಾಗಿರುತ್ತದೆ. ನೀವು ಆಶೀರ್ವಾದ ಹೊಂದ್ರಿ. ಮಾಡ್ತಾ ಇದ್ದೀರಾ? ಸ್ವಲ್ಪ ಸ್ಮೈಲ್ ಮಾಡ್ರಿ. ನಾನು ಅಭಿವೃದ್ಧಿ ಹೊಂದಿಲ್ವೇ, ನಾನು ಇಂಪ್ರೂವ್ ಆಗ್ತಾ ಇಲ್ವೇ, ನಾನು ಹಿಂಗಿದ್ದೀನ. ಬಟ್ ಕ್ವಶನ್ ಏನಂತಂದರೆ, ನೀನು ಅವ್ರನ್ನ ಇಂಪ್ರೂವ್ ಮಾಡ್ದ? ನೀನು ಅದಕ್ಕೆ ತಾನೇ ದೇವ್ರು ಇಟ್ಟಿರೋದು, ನೀನು ಅದಕ್ಕೆ ತಾನೇ ದೇವ್ರ ಮಗ, ಅದಕ್ಕೆ ತಾನೇ ನೀನು ದೇವ್ರ ಮಗಳು. ನೀನು ಅದಕ್ಕಾಗಿ ಪ್ರಾರ್ಥನೆ ಮಾಡ್ದ, ನೀನು ಅದಕ್ಕಾಗಿ ಹೋರಾಡ್ದ, ಅದಕ್ಕಾಗಿ ನೀನು ನಂಬಿಕಸ್ಥನಾಗಿದ್ದ? ಖಂಡಿತವಾಗಿ ಅವ್ರ ಅಭಿವೃದ್ಧಿ ಆದರೆ, ಅವ್ರಿಗೆ ಆಶೀರ್ವಾದ ಆದರೆ, ಖಂಡಿತವಾಗಿ ನಿನ್ನನ್ನು ದೇವರು ಅಭಿವೃದ್ಧಿ ಪಡಿಸ್ತಾರೆ, ನಿನಗೆ ಆಶೀರ್ವಾದ ಉಂಟಾಗುತ್ತೆ. ಸೊ ಪ್ರಿಯ ದೇವರ ಮಕ್ಕಳೇ, ಇದು ನಿಮಗೆ ನೆನಪಿರಲಿ. ಈಗ ಎಲ್ಲರೂ ಯೋನ ಪುಸ್ತಕಕ್ಕೆ ತಿರುಗಿ ಬರೋಣ. ಯೋನ 1ನೇ ಅಧ್ಯಾಯ 14 ಮತ್ತು 15ನೇ ವಚನ. ಇಲ್ಲಿ ಹೆಣ್ಮಕ್ಳು ಪ್ರೀತಿ ಓದ್ತೀಯ? ಇಲ್ಲ ಯಾರು ಸ್ಪರ್ಶ ಓದ್ತೀಯ? ಸ್ಪರ್ಶ ಓದಮ್ಮ. ಯೋನ 1:14-15ನೇ ವಚನ ಓದಿಕೊಳ್ಳೋಣ. ಎಲ್ಲರೂ ನಿಮ್ಮ ಸತ್ಯವೇದಗಳು ತೆಗಿರಿ ಅಥವಾ ಇಲ್ಲಿ ಸ್ಕ್ರೀನಲ್ಲಿ ನೋಡಿ ಓದಮ್ಮ. ಹೀಗಿರಲು ಅವರು ಯೆಹೋವನಿಗೆ ಮೊರೆಯಿಟ್ಟು, ಯೆಹೋವನೇ, ಲಾಲಿಸು ಲಾಲಿಸು, ಈ ಮನುಷ್ಯನ ಪ್ರಾಣ ನಷ್ಟಕ್ಕಾಗಿ ನಾಶನವು ನಮಗೆ ಬಾರದಿರಲಿ. ನಿರಪರಾಧಿಯನ್ನು ಕೊಲ್ಲುವ ದೋಷಕ್ಕೆ ನಮ್ಮನ್ನು ಗುರಿ ಮಾಡಬೇಡ. ಯೆಹೋವನೇ, ನಿನ್ನ ಚಿತ್ತಾನುಸಾರ ಮಾಡಿದ್ದೀಯಲ್ಲ ಎಂದು ಬಿನ್ನವಿಸಿ ಯೋನನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿದರು. ಕೂಡಲೇ ಸಮುದ್ರವು ತನ್ನ ರೌದ್ರವನ್ನು ನಿಲ್ಲಿಸಿಬಿಟ್ಟಿತ್ತು. ಸೊ ಈಗ ಅವ್ರೇನು ಮಾಡ್ತಾರೆ? ಅವನ ಮಾತು ಕೇಳ್ತಾರೆ. ಎಲ್ಲ ಪ್ರಾಬ್ಲಮ್ ಆದಮೇಲೆ ಇವನು ಮಾತು ಕೇಳ್ತಾರೆ. ಎಲ್ಲ ಗಮನ ಇಡಿ. ನಿಮ್ಮನ್ನು ದೇವರ ಏರಿಯಾದಲ್ಲಿ ಇಟ್ಟಿರೋದು ನಿಮ್ಮ ಮಾತು ಜನ ಕೇಳಬೇಕು. ಆ ರೀತಿ ನೀನು ನಾನು ದೇವರೊಂದಿಗೆ ನಡಿಬೇಕು. ಸರಿ, ಇವನ ಮಾತು ಕೇಳಿಬಿಟ್ಟು ಯೋನನನ್ನು ಏನು ಮಾಡಿದ್ರು? ಸಮುದ್ರದಲ್ಲಿ ಬಿಸಾಡಿಬಿಟ್ರು. ದೇ ಥ್ರೂ ಹಿಮ್ ದೇರ್. ಇವರಿಗೆ ಭಯ, ಅವನ ಅಲ್ಲಿ ಬಿಸಾಡ್ಬಿಟ್ರೆ ಏನಾಗುತ್ತೋ ಏನೋ ಅಂತ. ಆದರೆ ಪಶ್ಚಾತ್ತಾಪ ಪಟ್ಟಂಥ ಯೋನನಿಗೆ ಚೆನ್ನಾಗಿ ಗೊತ್ತು, ನನ್ನ ಎಲ್ಲೇ ಹಾಕಿದ್ರು ನಾನು ಇಂಪ್ರೂವ್ ಆಗ್ತೀನಿ ಅಂತ. ನೋಡಿ, ಅವನು ಯಾಕೆ ಹೇಳ್ತಾ ಇದ್ದಾನೆ? ಯಾರಾದರೂ ಅಮ್ಮ ನೀವು ಹೇಳ್ತೀರಾ ನನ್ನ ಸಮುದ್ರದಲ್ಲಿ ಬಿಸಾಡು ಅಂತ? ಮೊನ್ನೆ ಗುಲ್ಬರ್ಗ ಹೋಗಿದ್ವಿ. ನಾನು ಕಾಂತರಾಜು ಪಾಪ ಇಲ್ಲ ಇಲ್ಲ ಸ್ಟೆಪ್ಪಲ್ಲಿ ಹೋಗೋಣ. ನಾನು ಹೇಳಿದೆ ಕಾಂತರಾಜ್ ಇಲ್ಲ ಲಿಫ್ಟಲ್ಲಿ ಹೋಗೋಣ. ಸೊ ಕಾಂತರಾಜು ನಾನು ಒಳಗೆ ಹೋದ್ವಿ. ನಾನೇ ಕರೆದಿದ್ದಲ್ವಾ, ಸೊ ನನ್ನ ಮೇಲೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರು. ನಾನು ಅವ್ರು ನೋಡಿ ನಗ್ತಾ ಇದ್ದೀನಿ, ಅವ್ರು ನನ್ನ ನೋಡಿ ನಗ್ತಾ ಇದ್ದಾರೆ. 10 ನಿಮಿಷ ಹಂಗೆ ಒಳಗೇನೆ ಇದ್ದೀನಿ. ಯಾಕೆ ಅಂದರೆ ಅವ್ರು ಹೇಳ್ತಾವ್ರೆ, ಪಾಸ್ಟರ್ ಸ್ವಿಚ್ ಆನ್ ಮಾಡಲೇ ಇಲ್ಲ. ಇನ್ನೊಂದೇನಾಗೋಯ್ತಂದ್ರೆ ಟಕ್ಕನೆ ಕರೆಂಟ್ ಹೊಟ್ಟೋಯ್ತು, ತಿರ್ಗಾ ಬೆಳಕು ಬಂತು. ಹಂಗೆ ನಿಂತಿದ್ದೀವಿ ಇಬ್ಬರು, ಒಬ್ರನ್ನೊಬ್ರು ನೋಡಿ ಚೆನ್ನಾಗಿ ನಗ್ತಾ ಇದ್ದೀವಿ, ಸ್ಮೈಲ್ ಮಾಡ್ತಾ ಇದ್ದೀವಿ. ಏನು ನಾನು ಸ್ಮೈಲ್ ಮಾಡಿ ನಾನು ಅದೆಲ್ಲ ಯೋಚನೆ. ಇವರು 10 ನಿಮಿಷ ಇಲ್ಲಿದ್ದು. ಆಹಾ, ಏನು ಪಾಸ್ಟರ್ ನೀವು ಒಂದು ಸ್ವಿಚ್ ಆನ್ ಮಾಡಿದರೆ ಡಣ್ಣಂತ ಕೆಳಗೆ ಹೋಗ್ತಾ ಇದ್ವಲ್ಲ, ಮೇಲೆ ಬರ್ತಾ ಇದ್ವಲ್ಲ. ಎಲ್ಲರೂ ಗಮನ ಇಡಿ. ನಾನು ಯಾಕೆ ಈ ಪಾಯಿಂಟ್ ಹೇಳಿದೆ ಅಂತಂದರೆ, ಕೆಲವು ಸಲ ನಮಗೆ ತಿಳಿದೇನೆ, ನಮಗೆ ಉದ್ದೇಶ ತಿಳಿದೇನೆ ದೇವರು ಏನು ಮಾಡ್ತಾರೆ, ನಮಗೆ ಇಷ್ಟ ಇಲ್ಲದಂಥ ಕೆಲವು ಸ್ಥಳಗಳಿಗೆ, ಕೆಲವು ಬೀದಿಗಳಿಗೆ, ಕೆಲವು ಏರಿಯಾಗಳಿಗೆ, ಕೆಲವು ವಿಲೇಜ್ಗಳಿಗೆ, ಕೆಲವು ಪಟ್ಟಣಗಳಿಗೆ ದೇವರು ನಮ್ಮನ್ನು ಹಾಕ್ತಾರೆ. ಆದರೆ ಅಲ್ಲಿದ್ದಾಗಲೂ ನೀವು ಸ್ಮೈಲ್ ಮಾಡ್ತಾರೆ. ಯು ಬಿ ಸ್ಮೈಲಿಂಗ್. ನೀವು ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ ಪ್ರಿಯರೇ. ಸೊ ಇವರೇನು ಮಾಡ್ತಾರೆ, ಅದು ಬೇರೆ ಒಂದು ಯೋನನ ಬಗ್ಗೆ. ಆದರೆ ಇನ್ನೊಂದು ಇಲ್ಲಿ ನಾವು ನೋಡ್ತೀವಿ ಏನಂತಂದರೆ, ಈ ಅನ್ಯರು, ನಾವಿಕರು, ಹಡಗುನಲ್ಲಿದ್ದವರು ಏನು ಹೇಳ್ತಾರಂದರೆ, ದೇವರೇ, ಈ ನಿರಪರಾಧಿಯನ್ನು ಕೊಲ್ಲುವಂಥ ಒಂದು ದೋಷ ನಮ್ಮ ಮೇಲೆ ಬರಬಾರ್ದು, ಆದ್ದರಿಂದ ನಿನ್ನ ಚಿತ್ತದಂತೆ ಮಾಡಿದ್ದೀಯಲ್ಲ ಅಂಥೇಳಿ ಅವನೇನೇನು ಮಾಡ್ತಾರೆ, ಸಮುದ್ರದಲ್ಲಿ ಹಾಕ್ತಾರೆ. ಅವಾಗೇನಾಗುತ್ತೆ, ಸಮುದ್ರ ಶಾಂತವಾಗುತ್ತೆ. ಸೊ ಇಲ್ಲಿ ಕಲಿಯೋ ಪಾಠ ಏನು ಗೊತ್ತಾ? ಈ ಕಡೆ ಒಬ್ಬರು ಓದ್ತೀರಾ? ಓದಪ್ಪ ಮುನಿರಾಜ್, ಓದ್ತೀರಾ? ನಾವು ದೇವರ ಚಿತ್ತವನ್ನು
ಮಾಡಿದಾಗ ಎಲ್ಲವೂ ಶಾಂತಿಯುತವಾಗಿರುತ್ತದೆ. ಏನ್ ಹೇಳ್ರಿ? ಶಾಂತಿಯುತವಾಗಿರುತ್ತದೆ. ವೆರಿ ಗುಡ್. ನಾವು ದೇವರ ಚಿತ್ತವನ್ನ ಮಾಡಿದಾಗ ಏನಾಗುತ್ತೆ? ಎಲ್ಲವೂ ಏನಾಗುತ್ತೆ? శాంతియుతವಾಗಿರುತ್ತೆ. మనం దేవుని చిత్తాన్ని నెరవేరించినప్పుడు అంత ప్రశాంతంగా ఉంటుంది. ನಾನೊಂದು ಪ್ರಶ್ನೆ ಕೇಳ್ತೀನಮ್ಮ. ನನಗಿಷ್ಟ, ನನಗದು ಇಷ್ಟ, ನನಗದು ತುಂಬ ಚೆನ್ನಾಗಿದೆ, ಬಟ್ ನಾನು ಕೇಳೋದು ಅದು ದೇವ್ರ ಚಿತ್ತನ? ಅರ್ಥ ಆಗ್ತಾ ಇದೆ ನಿಮಗೆ? ತಿರ್ಗಿ ಕೇಳ್ತಾ ಇದ್ದೀನಿ. ನನಗಿದು ಇಷ್ಟ, ನನಗೆ ತುಂಬ ಪ್ರಿಯ, ಬಟ್ ಅದು ದೇವ್ರ ಚಿತ್ತನ? ಅದೇ ಬೇಕು. ಒಂದು 2-3 ವಾರದ ಹಿಂದೆ ಒಬ್ಬರು ನನಗೆ ಕೇಳಿಕೊಂಡ್ರು, ಪ್ರಾರ್ಥನೆ ಮಾಡ್ರಿ, ಯಾಕಂತಂದರೆ ಸ್ವಲ್ಪ ಹೊಟ್ಟೆಯಲ್ಲಿ ಸಮಸ್ಯೆ ಇದೆ, ಹೀಗಾಗಿ ನನಗೆ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊಂಡ್ರು. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ವಾಸಿನೇ ಆಗಿಲ್ಲ. ಕಡೆಗೆ ನಾನು ಸ್ವಲ್ಪ ಹಿಂದಕ್ಕೆ ಹೋದೆ. ಸ್ವಲ್ಪ ನಿಮ್ಮ ಕೆಲಸದ ಬಗ್ಗೆ ಹೇಳ್ತೀರಾ ಸ್ವಲ್ಪ? ಹೌದು ಹೇಳ್ತೀನಿ. ನಾನು ಸುಮಾರು 2 ಅವರ್ ಡ್ರೈವ್ ಮಾಡ್ತೀನಿ. ಬೆಳಿಗ್ಗೆ 5 ಗಂಟೆಗೆ ಎದ್ದೊಳ್ತೀನಿ, ಸ್ನಾನ ಮಾಡ್ಕೊಳ್ತೀನಿ, ತಿರ್ಗಿ 6 ಗಂಟೆಗೆ ಡ್ರೈವ್ ಮಾಡಿದ್ರೆ 8 ಗಂಟೆವರೆಗೂ ಹೋಗಬೇಕು. ತಿರುಗಿ ನಾನು ವಾಪಸ್ಸು ಸಾಯಂಕಾಲ ಕೆಲಸ ಮುಗಿ ತಿರುಗಿ ನಾನು 2 ಅವರು ಡ್ರೈವ್ ಮಾಡ್ಕೊಂಡು ಬರಬೇಕು. ಹೌದಾ, ಈ ಕೆಲಸ ಹೆಂಗೆ ಸಿಕ್ತು ಅಂತ ಕೇಳಿದಾಗ, ಇಲ್ಲ, ನಾನು ಒಂದು ತಪ್ಪು ಮಾಡಿಬಿಟ್ಟೆ. ಏನು ತಪ್ಪು ಮಾಡಿಬಿಟ್ಟೆ? ನನಗೆ ಒಂದು ಕೆಲಸ ಬಂತು. ಮನೆಯಿಂದ ಜಸ್ಟ್ 5 ಮಿನಿಟ್ ವಾಕಲ್ಲಿ ಒಂದು ಕೆಲಸ ಬಂತು. ನಾನು ಅವತ್ತು ರಾತ್ರಿ ಏನು ಮಾಡಿದೆ ಅಂದರೆ, ಟಿ ವಿ ಮುಂದೆ ಕುತ್ಕೊಂಡು ಒಂದು ಮೂವಿ ನೋಡ್ತಾ ಇದ್ದೆ. ಹೀಗಾಗಿ ನಾನು ಅಪ್ಲಿಕೇಶನ್ ಹಾಕ್ತಿದ್ದು ನನಗೆ ಉತ್ತರ ಬಂದಿದ್ದನ್ನ ನಾನು ನೋಡಲಿಕ್ಕೆ ಈ ಮೂವಿ ತಡೆ ಆಗಿತ್ತು. ಆದ್ದರಿಂದ ನಾನು ಇಮೇಲ್ನ ನೋಡಿಲ್ಲ. ಅದಕ್ಕೋಸ್ಕರವಾಗಿ ನನ್ನ ಕೆಲಸ ಇನ್ನೊಬ್ಳು ತಗೊಂಡ್ಬಿಟ್ಲು. ಅದೇ ಕೆಲಸ ನಾನೇನು ಮಾಡಬೇಕಾಯ್ತು, 2 ಅವರ್ ಡ್ರೈವ್ ಮಾಡಿ ಇನ್ನೊಂದು ಕಡೆ ಹೋಗಿ ಅದೇ ಕೆಲಸ ಮಾಡಬೇಕಾಯ್ತು. ಹೀಗಾಗಿ ನಾನು ಡ್ರೈವ್ ಮಾಡಿದ್ರಿಂದ ಮಾತ್ರವಲ್ಲದೆ ನಂದ ಕೆಲಸ ಆಗದೆ ಇದ್ದಿದ್ದರಿಂದ ಆದರೂ ನನ್ನ ಜೀವನ ನಡೆಸಬೇಕಲ್ಲ ಅಂತೇಳಿ 2 ಅವರ್ ಡ್ರೈವ್ ಮಾಡಬೇಕು, ತಿರ್ಗ 4 ಅವರ್ ಒಂದು ದಿನಕ್ಕೆ. ಓ ಸರಿ ಸರಿ ಸರಿ, ಓಕೆ. ಹೇಳ್ರಿ, ನನಗೆ ಈ ಹೊಟ್ಟೆ ನೋವು ಯಾವತ್ತಿಂದ ಶುರು ಆಯಿತು? ಹೌದು, ಆವತ್ತಿಂದನೇ ಶುರು ಆಯಿತು. ಓಹೋ, ಹಾಗಾದರೆ ಏನು ಮಾಡಬೇಕು ನಾನಿವಾಗ? ದಯವಿಟ್ಟು ಎಲ್ಲಿ ನೀನು ಹೋಗ್ತಾ ಇದೆಯೋ 2 ಅವರ್ ದೂರದಲ್ಲಿ ಆ ಕೆಲಸನ ರಿಸೈನ್ ಮಾಡು. ರಿಸೈನ್ ಮಾಡು. ಹೌದು, ಹೊಟ್ಟೆ ನೋವು ಬೇಕಾ? ಸರ್, ರಿಸೈನ್ ಮಾಡಿಬಿಟ್ರು. ಕೆಲಸ ಇಮ್ಮಿಡಿಯೇಟಾಗಿ ರಿಸೈನ್ ಮಾಡಿದ್ರು. ಹೊಟ್ಟೆ ನೋವು ಹೋಯ್ತು. ಈಗ ನನಗೆ ಕೆಲಸ ಬೇಕಲ್ಲ. ಎಲ್ಲಿ? 5 ಮಿನಿಟ್ ದೂರದಲ್ಲೇ ದೇವರು ಹೇಳಿದ್ರಲ್ಲ, ವರಿನೇ ಮಾಡಬೇಡ್ರಿ. ಬೇರೆಯವರು ಅಲ್ಲಿ ಕೂತಿದ್ರು, ಅವ್ರನ್ನ ತೆಗೆದು ನಿನ್ನನ್ನು ಕುಂಡ್ರಸಕ್ಕೆ ದೇವ್ರ ಶಕ್ತನು. ನಾನು ನಂಬ್ತೀನಿ ಈ ಒಂದು ದೇವರ ವಾಕ್ಯ ನಿಮ್ಮನ್ನು ಬಿಡುಗಡೆ ಮಾಡಿದೆ ಎಂಬುದಾಗಿ. ಒಂದು ವೇಳೆ ದೇವರ ಸನ್ನಿಧಾನದಿಂದ ಯಾರಾದರೂ ದೂರ ಓಡಿ ಹೋಗಿದ್ದೀರಾ, ಯೇಸುಸ್ವಾಮಿ ನಂಬಿದ್ದೀರಾ, ಮಾತ್ರವಲ್ಲದೆ ಸಭೆಗೆ ಬರೋದನ್ನು ನಿಲ್ಲಿಸಿದ್ದೀರಾ, ಬೈಬಲ್ ಓದೋದನ್ನು ನಿಲ್ಲಿಸಿದ್ದೀರಾ, ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಿದ್ದೀರಾ, ಆದರೆ ಏನೇನು ಅನಾಹುತಗಳು ಎಂಬುದಾಗಿ ನಾವು ಕಲ್ತಿದ್ದೀವಿ. ಆಶೀರ್ವಾದಗಳು ಉಂಟಾಗುವುದಕ್ಕಾಗಿ ಯೇಸುವಿನ ಬಳಿಗೆ ಪುನಃ ಓಡಿ ಬನ್ನಿರಿ. ಅವ್ರ ಕೈ ಚಾಚಿ ನಿಮ್ಮನ್ನು ಕರೀತಾ ಇದ್ದಾರೆ. ಕರ್ತನ ಬಳಿಗೆ ಬರೋದಾದರೆ ನೀವು ಆಶೀರ್ವಾದ ಹೊಂದ್ತೀರಾ. ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಪ್ರಸಂಗವನ್ನು ಕೇಳಿ ಯಾರ್ಯಾರು ನಿನ್ನ ಸನ್ನಿಧಾನದಿಂದ ದೂರ ಓಡಿ ಹೋಗಿ ಇವತ್ತು ಬೈಬಲ್ ಓದೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ, ನಿನ್ನೊಂದಿಗಿಲ್ವೋ ಅವರೆಲ್ಲರನ್ನೂ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಅಪ್ಪ ತಂದೆಯಾದ ದೇವರೇ ಸ್ವಾಮಿ, ಅವರು ಪುನಃ ನಿನ್ನ ಸನ್ನಿಧಾನಕ್ಕೆ ಓಡೋಡಿ ಬರುವ ಹಾಗೆ ಕೃಪೆ ಕೊಡಪ್ಪ ದೇವರೇ. ಆ ರೀತಿ ಯಾರ್ಯಾರು ನಿನ್ನ ಸನ್ನಿಧಾನದಲ್ಲಿ ಇಲ್ಲದೆ ಅನಾಹುತಗಳನ್ನು ಅನುಭವಿಸ್ತಾ ಇದ್ದಾರೋ ಅವರು ಪಶ್ಚಾತ್ತಾಪದಿಂದ ನಿನ್ನ ಕಡೆಗೆ ಬರಬೇಕಾದ್ರೆ ಅವರಿಗೆ ನೀ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು
ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ
ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲ